ಭವಿಷ್ಯದ ಮಾತುಗಳು ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅದು ನೋಡಿ ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ. ಪಾಪ ಮಾಡಿ ಅದೇನು ತಕರಾರಿಲ್ಲ. ಪಾಪ ಸುಳ್ಳು ಅಂತ ಅನ್ನೋದಿಲ್ಲ, ಸತ್ಯ ಅನ್ನೋದಿಲ್ಲ. ಬಟ್ ನಾನು ಅನ್ನೋದಿಷ್ಟ ಏನು ಆಗ್ತಿದ್ದಪ್ಪ ಜ್ಯೋತಿಷಿಗಾರರು ಎಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ತದೆ ಅನ್ನುವಂಥದ್ದು ಅದಷ್ಟೊಂದು ವೈಜ್ಞಾನಿಕನ ಅನ್ನುವಂಥ ವಿಷಯ. ಯಾಕಂದ್ರೆ ಈಗ ಕೈಯಲ್ಲಿ ಒಂದು ಉದಾಹರಣೆ ಕೊಡ್ತೀವಿ ನಾವು. ಕೈಯಲ್ಲಿ ಗುಬ್ಬಿ ಅದ ಪರಮ ಗುಬ್ಬಿ ಮರಿ ಅದು ಸಾಯ್ತದೋ ಇಲ್ಲೋ ಅಂತಂದ್ರೆ ಏನು, ನಾವು ಬಿಟ್ಟರೆ ಹಾರಿ ಹೋಗ್ತದೆ, ಹಿಸಿಗೆ ಸಾಯ್ತದೆ. ಅದು ನಮ್ಮ ಮನಸ್ಸಿಗೆ ಗೊತ್ತು ವಿನಃ ಎದುರಾಳಿ ನಮ್ಮ ಭವಿಷ್ಯತ್ ಕಾರಣಕ್ಕೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಯೂ ಈ ದೇಶದ ಭವಿಷ್ಯತ್ ಕಾಲದ ಭವಿಷ್ಯಗಳೆಲ್ಲ ನಿಜ ಆಗ್ತಾ ಬಂದಿದ್ದಾರೆ. ಇವತ್ತು ನಾವು ವಿಶ್ವದಲ್ಲಿನ ಅತ್ಯಂತ ಶ್ರೇಷ್ಠ ದೇಶ ಆಗಿಬಿಡ್ತಿದ್ವಿ. ಇಲ್ಲಿ ಮಾಡ್ತಾರೆ ಪಾಪ ಅವ್ರು ಉಪಜೀವನ, ಅವ್ರಿಗೆ ಟೀಕೆ ಮಾಡ್ಬೇಕಂತ ಅಲ್ಲದು. ಬಟ್ ಅದನ್ನು ಹೈಲೈಟ್ ಮಾಡಿ ನೋಡುವಂಥ ತೋರಿಸುವಂಥ ಈ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಮ್ಮ ಮೀಡಿಯಾಗಳು ಮಾಡೋದು ಮಾತ್ರ ಯೋಚನೆ ಮಾಡಬೇಕಾಗಿದ್ದವರು. ಅದು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಮಾಡಲಿ. ನಮಗೆ ಅನಿಸಿದ ಮಾತುಗಳು ಹೇಳಬೇಕಾಗಿದೆ. ಈಗ ನಿಶ್ಚಿತವಾಗಿಯೂ ಯಡಿಯೂರಪ್ಪ, ಸಿದ್ದರಾಮಯ್ಯ ಮತ್ತು ಯತ್ನಾಳರ ಪರೀಕ್ಷಾ ಕಾಲ. ನೀವೇನು ತಿಳಿದಕ್ಕೆ ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಂಸ್ಕಾರ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಸತ್ಯದ ಕೈಗಳಲ್ಲಿ ವಂದನೆಗಳು.